ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಹೊಸ ಡಯಟ್ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂದರೆ 900 ಕ್ಯಾಲೋರೀಸ್ ಇರುತ್ತೆ ಫುಡ್ಡು. ಅಂದರೆ ಕ್ಯಾಲೋರಿ ಡೆಫಿಸಿಟ್ ಫುಡ್ಡನ್ನು ನಿಮಗೆ ಇಲ್ಲಿ ಎಲ್ಲ ನಾನು ಎಷ್ಟೆಷ್ಟು ಮಾಡಬೇಕು ಅಂತ ಅನ್ನೋದನ್ನು ತೋರಿಸ್ತೇನೆ. ಹಾಗೆ ಒಂದು 6:30 ಗಂಟೆ ಬೆಳಿಗ್ಗೆ ಅಷ್ಟು ಹೊತ್ತಿಗೆ ನೀವೊಂದು ಮಾರ್ನಿಂಗ್ ಡ್ರಿಂಕನ್ನು ಕುಡಿಬೇಕು. ಫ್ಯಾಟ್ ಕಟರ್ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು ನೀವು ಕುಡಿತಾ ಹೋದರೆ ನಿಮಗೆ ಹೊಟ್ಟೆ ಅದು ಬೊಜ್ಜು ಎಲ್ಲ ಕರಗ್ತದೆ. ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೇನೆ. ಹಾಗೆ ಈ ನೀರಿಗೆ ಒಂದು ಪಿಂಚ್ ಆಫ್ ಆಗುವಷ್ಟು ಅರಸಿನ ನಾನು ಆರ್ಗ್ಯಾನಿಕ್ ಹಳದಿಯನ್ನು ತಗೊಂಡಿದ್ದೇನೆ. ಪ್ಯೂರ್ ಆಗಿರುವಂಥ ಹಳದಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಆಮೇಲೆ ಒಂದು ಪೆಪ್ಪರ್ ಮತ್ತು ಒಂದು ಸಣ್ಣ ತುಂಡು ಶುಂಠಿ ಇದನ್ನು ಗುದ್ದಿ ಪುಡಿ ಮಾಡಿಕೊಂಡು ನೀರಿಗೆ ಸೇರಿಸ್ಕೊಳ್ಬೇಕು. ಪೆಪ್ಪರ್ ನಿಮಗೆ ಖಾರ ಆಗ್ತದೆ ಅಂತ ಹೇಳಿದರೆ ಈ ನನ್ನ ಡಯಟ್ ಪ್ಲ್ಯಾನಲ್ಲಿ ನೀವು ಬೇಕಾದರೆ ಇದಕ್ಕೆ ಒಂದು 1/4 ಚಮಚದಷ್ಟು ಬೆಲ್ಲವನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಸೇರಿಸ್ಕೊಳ್ಳಿಲ್ಲ. ಹಾಗೆಯೇ ಅಂದರೆ ನಿಮಗೆ ತುಂಬಾ ಖಾರ ಆಗ್ತದೆ, ಕುಡಿಲಿಕ್ಕೆ ಕಷ್ಟ ಆಗ್ತದೆ ಅಂತಿದ್ದರೆ ಇಲ್ಲಿ ಒಂದು 1/4 ಚಮಚದಷ್ಟು ಬೆಲ್ಲವನ್ನು ನೀವು ಸೇರಿಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಬಿಸಿ ಇದ್ದದಕ್ಕೆ ಜೇನುತುಪ್ಪವನ್ನು ಸೇರಿಸಬೇಡಿ. ನಾನು ತುಂಬ ಕಡೆ ಎಲ್ಲರೂ ನೋಡ್ತೇನೆ ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ. ಅದು ಪಾಯ್ಸನ್. ಆ್ಯಕ್ಚುಲಿ ಬಿಸಿ ನೀರಿಗೆ ಜೇನುತುಪ್ಪ ಹಾಕಲೇಬಾರ್ದು. ಎಲ್ಲ ಡಾಕ್ಟ್ರು ಹೇಳ್ತಾರೆ, ಕೆಲವರಿಗೆ ಗೊತ್ತಿರೋದಿಲ್ಲ, ತಿಳ್ಕೊಳ್ಳಿ ಅದನ್ನು. ಬಿಸಿಗೆ ಯಾವುದಕ್ಕೆ ಕೂಡ ಜೇನುತುಪ್ಪ ಹಾಕಲಿಕ್ಕಿಲ್ಲ. ಅದಾದಮೇಲೆ ನೋಡಿ, ಇಲ್ಲಿ ಒಂದು ಸಿನಮನ್ ಸ್ಟಿಕ್ಕನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೇನೆ. ದಾಲ್ಚಿನ್ನಿ ಚಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗೆ. ಹಾಗೆ ಬೆಲ್ಲಿ ಫ್ಯಾಟನ್ನು ಕೂಡ ಇದು ಕರಗಿಸ್ತದೆ. ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ ಈ ಡ್ರಿಂಕನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು 5 ನಿಮಿಷಗಳಷ್ಟು ಹೊತ್ತು ಕುದಿಸಿಕೊಂಡ ಮೇಲೆ ಗ್ಲಾಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಕುಡಿಲಿಕ್ಕೆ ಆಗ್ತದೆ ಅಂತ ಹೇಳುವಾಗ ಇದನ್ನು ಕುಡಿದ್ರೆ ಆಯಿತು. ಬಿಸಿಯೇ ಕುಡಿಬೇಕು, ತಣ್ಣಗೆ ಅಂತ ಹೇಳಿ ಮಾಡ್ಕೊಳ್ಬೇಡಿ. ಸಿಪ್ ಬೈ ಸಿಪ್ ಕುಡಿಬೋದು. ನೀವು ಇದನ್ನು ಡೈಲಿ ಕುಡಿಬೇಡಿ, ಆಲ್ಟರ್ನೇಟ್ ಡೇಸ್ ಮಾಡ್ಕೊಳ್ಳಿ. ಒಂದಿನ ಬಿಟ್ಟು ಒಂದಿನ ಕುಡೀರಿ. ಯಾಕೆಂದರೆ ಒಳ್ಳೆ ಮೆಣಸು ಎಲ್ಲ ಖಾರ ಎಲ್ಲ ಇದೆಲ್ಲ ಹೀಟ್ ಆಗಬಾರ್ದಲ್ಲ ನಿಮಗೆ, ಅದಕ್ಕೋಸ್ಕರ. ಇದು ಹೊಟ್ಟೆಯ ಬೊಜ್ಜನ್ನು ಆರಾಮ್ಸೆ ಕರಗಿಸ್ತದೆ, ಏನೂ ತೊಂದರೆ ಇಲ್ಲ. ಅದಕ್ಕೆ ನಿಮಗೆ ತುಂಬ ಖಾರ ಆಯಿತು ಅಂತಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಈ ಒಂದು ಡಯಟ್ ಪ್ಲ್ಯಾನಲ್ಲಿ ನೀವು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಓಕೆ, ಬಿಸಿ ಕುಡಿಬೇಕು, ತುಂಬ ತಣ್ಣಗೆ ಮಾಡಿ ಕುಡಿಬಾರ್ದು. ಅದಾದ ನಂತರ ನಾನು ಅದನ್ನು ಕುಡಿದ ನಂತರ ನೆಕ್ಸ್ಟು ಒಂದು ಪರೋಟವನ್ನು ಮಾಡ್ಕೊಳ್ತಾ ಇದ್ದೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಅಂದರೆ ನಮ್ಮ ಈ ಒಂದು ಡಯಟ್ ಪ್ಲ್ಯಾನಲ್ಲಿ ಪ್ರೋಟೀನ್ ಅಂತೂ ಜಾಸ್ತಿ ಇರ್ತದೆ. ಪ್ರೋಟೀನನ್ನು ನಾವು ಜಾಸ್ತಿಯಾಗಿ ತಿನ್ನೋದ್ರಿಂದ ನಮಗೆ ಕ್ರೇವಿಂಗ್ಸ್ ಅಂತ ಹೇಳೋದಿಲ್ಲ, ಮಿಡ್ಲಲ್ಲಿ ಹಸಿವೆ ಆಗೋದಿಲ್ಲ. ಹಾಗೆ ನೋಡಿ, ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಕ್ವಾಂಟಿಟಿ ಪೋರ್ಷನ್ ಎಲ್ಲ ನೋಡಿಕೊಳ್ಳಿ. ಅಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ಅಂತ ಹೇಳಿದರೆ ಒಂದು 5ರಿಂದ 6 ಚಮಚ ಗೋಧಿ ಹುಡಿ ಇದೆ ಕ್ವಾಂಟಿಟಿ. ಲೆಕ್ಕಾಚಾರಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು 6 ಚಮಚದಷ್ಟು ಮಾತ್ರ. ಇಲ್ಲಿ ನಾನು ಒಬ್ಬರಿಗೆ ಅಳತೆಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಜನಕ್ಕೆ ನೀವು ಮಾಡ್ತೀರಿ ಅಂತಾದರೆ ಅಲ್ಲಿ ಗೋಧಿ ಹುಡಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ ಗೋಧಿ ಹುಡಿ ಅಂದರೆ 5ರಿಂದ 6 ಚಮಚದಷ್ಟು ಗೋಧಿ ಹುಡಿ ಇರ್ಬೋದು ಅಷ್ಟೇ. ಹಾಗೆ ಇಲ್ಲಿ ನಾನು ಸೋರೆಕಾಯಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದು ಕ್ಯಾರೆಟ್ ಅನ್ನು ಕೂಡ ತುರಿದು ಹಾಕ್ಕೊಳ್ತಾ ಇದ್ದೇನೆ. ಸೋರೆಕಾಯಿ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸಲ್ಲಿ ತುಂಬ ಒಂದು ರಿಸಲ್ಟ್ ಕೊಡ್ತದೆ ಸೋರೆಕಾಯಿ. ಹಾಗೆ ಇಲ್ಲಿ ಪನ್ನೀರನ್ನು ತಗೊಂಡಿದ್ದೇನೆ. ನಮಗೆ ಪ್ರೋಟೀನ್ ಆಗಬೇಕಲ್ಲ, ಪನ್ನೀರನ್ನು ಪುಡಿ ಮಾಡಿಕೊಂಡು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ಹಿಟ್ಟು ಕಲಸುವಾಗ ಯಾವುದೇ ರೀತಿ ಸ್ವಲ್ಪ ಕೂಡ ನೀರನ್ನು ಹಾಕ್ಕೊಳ್ಳಿಕ್ಕಿಲ್ಲ. ಹಾಗೆ 2 ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕ್ಕೊಳ್ತಿದ್ದೇನೆ. ಬೆಳ್ಳುಳ್ಳಿ ಕೂಡ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡ್ತದೆ. ಯಾಕೆಂದರೆ ನಾವು ವೆಯ್ಟ್ ಲಾಸ್ ಡ್ರಿಂಕ್ ಮಾತ್ರ ಕುಡಿಯೋದಲ್ಲ, ನಮ್ಮ ಆಹಾರದಲ್ಲಿ ಕೂಡ ಇಂಥ ಪದಾರ್ಥಗಳು, ಜೀರಿಗೆ, ಅಜ್ವೈನ ಕೂಡ 1/4 ಚಮಚದಷ್ಟು ಹಾಕ್ಕೊಳ್ಳಿಕ್ಕಿದೆ. ಜೀರಿಗೆ ಮತ್ತು ಅಜ್ವೈನ ಈ ರೀತಿ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಕೂಡ ನಾವು ಈ ಥರ ವಸ್ತುಗಳನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗನೆ ವೆಯ್ಟ್ ಲಾಸ್ ಆಗ್ತದೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಮತ್ತು ನಾನೀಗ ನನ್ನ ಫುಡ್ಡಲ್ಲೆಲ್ಲ ಉಪ್ಪನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇನೆ. ಉಪ್ಪು ನಾವು ಕಡಿಮೆ ತಿಂದಷ್ಟು ವೆಯ್ಟ್ ಲಾಸು ಬೇಗ ಆಗುತ್ತೆ. ಇದೆಲ್ಲ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಬಂದದ್ದು. ನಾನು ಉಪ್ಪು ತುಂಬ ಹಾಕಿ ತಿಂತಿದ್ದೆ. ಆಗ ಕೆಲವು ಟೈಮಲ್ಲಿ ಉಪ್ಪು ಕಮ್ಮಿ ಮಾಡಿ 1 ವಾರ ಎಲ್ಲ ನೋಡಿದೆ. ಅದು ನನಗೆ ಜಾಸ್ತಿ ರಿಸಲ್ಟ್ ಬಂದಿದೆ. ಅದೇ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆಯೇ ಈ ಹಿಟ್ಟನ್ನು ಕಲಸಿಕೊಳ್ಳೋದು. ಇಲ್ಲಿ ಪನ್ನೀರೆಲ್ಲ ಹಾಕಿದ್ರಿಂದಾಗಿ ಈ ಚಪಾತಿ ಅಥವಾ ಪರೋಟ ತುಂಬಾ ಸಾಫ್ಟಾಗಿ ಬರ್ತದೆ. ಇಲ್ಲಿ ನೋಡಿ, ನೀರೇ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ಸೋರೆಕಾಯಿಯಲ್ಲಿ ಇತ್ತಲ್ಪ ನೀರು. ಹಾಗಾಗಿ
ಇದು ನಿಮಗೆ ತುಂಬ ನೀರಾಯಿತು ಅಂತ ಹೇಳಿದರೆ ಬೇಕಾದರೆ ಹಿಟ್ಟು ಸರಿ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ನೀರನ್ನು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅದು ನೀರು ಹಾಕೊಳ್ಳೇ ಇಲ್ಲ ಆದರೆ ಕೂಡ ನೀರಾಗ್ತದೆ, ಅಷ್ಟು ನಾವು ಕಡಿಮೆನೇ ಅಲ್ವಾ ಇದು ಗೋಧಿ ಹಿಟ್ಟು ಕೂಡ ಹಾಕೊಂಡದ್ದು. ಇದನ್ನು ಕೈಯಲ್ಲೇ ತಟ್ಟಿ ನಾನು ಬೇಯಿಸ್ಕೊಂಡೆ, ಯಾಕೆಂದರೆ ಇದು ತಟ್ಟಿಕೊಂಡೆ, ಯಾಕೆಂದರೆ ತುಂಬಾ ಸಾಫ್ಟ್ ಇತ್ತಲ್ಲ, ತರಕಾರಿಗಳೆಲ್ಲ ಉಂಟಲ್ಲ ಇದರಲ್ಲಿ, ಸೋರೆಕಾಯಿ ಎಲ್ಲ. ನೀವು ಬೇಕಾದರೆ ನಿಮಗೆ ಲಟ್ಟಿಸ್ಲಿಕ್ಕೆ ಆಗ್ತದೆ ಅಂದರೆ ಲಟ್ಟಿಸಿ ಆದರೂ ಮಾಡ್ಕೊಳ್ಬೋದು, ಪರೋಟದ ಥರ. ಇದು ತಟ್ಟಲಿಕ್ಕೆ ಬರ್ತದೆ ಕೈಯಲ್ಲಿ ಚೆನ್ನಾಗಿ. ಹಾಗೆ ಇದನ್ನು ರೋಟಿ ತವದಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಯಾಕೆಂದರೆ ಇದರಲ್ಲಿ ತರಕಾರಿ ಎಲ್ಲ ಇದೆ ಅಲ್ವಾ, ಅದೆಲ್ಲ ಬೇಯಬೇಕು. ಅದೇ ರೀತಿ ಪನ್ನೀರ್ ಎಲ್ಲವೂ ಕೂಡ ಬೇಯಬೇಕು, ಚಂದ ಬೆಂದ್ರೇ ಇದು ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಿ ನಾನು ಯಾವುದೇ ಆಯಿಲನ್ನು ಈಗ ಬಳಸಿಕೊಳ್ಳಿಲ್ಲ. ಬೇಕು ಅಂತಿದ್ದರೆ ನಿಮಗೆ ಒಂದು 1/4 ಚಮಚದಷ್ಟೇನಾದರೂ ಎಣ್ಣೆನ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಎಣ್ಣೆ ಹಾಕದಿದ್ರೇ ಒಳ್ಳೆಯದು. ಜಾಸ್ತಿ ಎಣ್ಣೆಯನ್ನು ಬಳಸುವ ಹಾಗಿಲ್ಲ ಈ ಒಂದು ಡಯಟ್ ಪ್ಲ್ಯಾನಲ್ಲಿ. 900 ಕ್ಯಾಲೋರೀಸ್ ಅಂತ ಹೇಳಿದರೆ ನಾವು ಎಲ್ಲ ಎಣ್ಣೆ ತುಪ್ಪ ಎಲ್ಲ ಹಾಕಿಕೊಂಡು ಹೋದರೆ ನಮ್ಮ ಕ್ಯಾಲೋರೀಸ್ ಕೌಂಟ್ ಜಾಸ್ತಿ ಆಗುತ್ತೆ, ಹಾಗೆ ನೋಡಿಕೊಳ್ಬೇಕು. ಹಾಗೆ ಪ್ರೋಟೀನ್ ಭರಿತವಾದ ಬ್ರೇಕ್ಫಾಸ್ಟನ್ನು ತಿನ್ನುವುದರಿಂದ ನಮಗೆ ಮಧ್ಯಾಹ್ನವರೆಗೆ ನಾವು ಫಿಲ್ ಆಗಿರ್ತೇವೆ. ಇದು ಒಂದು ಮಾರ್ನಿಂಗ್ 9ರಿಂದ 9:30 ಅಷ್ಟೊತ್ತಿಗೆ ನಾನು ಈ 2 ರೊಟ್ಟಿಯನ್ನು ಹಾಗೆ ಒಂದು ಚಹಾ ತಗೊಂಡೆ. ಚಹಾ ನಿಮಗೆ ಬೇಕಾದರೆ ತಗೊಳ್ಳಿ, ನನಗೆ ಚಹಾ ಇಲ್ಲದಿದ್ದರೆ ಆಗೋದಿಲ್ಲ, ಅದಕ್ಕೋಸ್ಕರ ತಗೊಂಡಿದ್ದೇನೆ. ನೀವು ಕುಡಿಯೋದಿಲ್ಲ ಅಂತ ಇದ್ದರೆ ನೋ ಪ್ರಾಬ್ಲಮ್, ಚಹಾ ಕುಡಿಬೇಡಿ. ಹಾಗೆ ಇಲ್ಲಿ ಶೇಂಗಾ ಚಟ್ನಿನ ತಗೊಂಡಿದ್ದೇನೆ. ನೀವು ಅಥವಾ ಮೊಸರಲ್ಲಿ ಆದರೂ ಸೇರಿಸ್ಕೊಂಡು ತಿನ್ಬೋದು, ತುಂಬಾ ಸಾಫ್ಟಾಗಿ ಬರ್ತದೆ, ರುಚಿ ಇರ್ತದೆ. ಬೆಳ್ಳುಳ್ಳಿ, ಅಜ್ವೈನ್ ಅದರ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಇದು. ಹಾಗೆ ಶೇಂಗಾ ಚಟ್ನಿಯೊಟ್ಟಿಗೆ ಕೂಡ ತುಂಬಾ ಮ್ಯಾಚ್ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಅದಾದ ನಂತರ ನೆಕ್ಸ್ಟ್ ಲಂಚ್ ರೆಸಿಪಿ. ಲಂಚಿಗೆ ಇಲ್ಲಿ ನೋಡಿ ನಾನೊಂದು ಟೊಮೆಟೊ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ, ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಸಣ್ಣಕ್ಕೆ ಕಟ್ ಮಾಡಿ. ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗಲೇ ಒಂದು ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಟೊಮೆಟೊ ಆನಿಯನ್ ಎರಡೂ ಕೂಡ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಮಸಾಲೆ ಅಂತ ಹೇಳಿ ಒಂದು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೋದು, ಆಮೇಲೆ ಸ್ವಲ್ಪ ಅರಸಿನ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ, ಇವೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ಇದು ಸಿಂಪಲಾದ ಒಂದು ಸಬ್ಜಿ ಅಂತ ಹೇಳ್ಬೋದು, ಬಟ್ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೆ ಕೂಡ ಒಂದು ಬೆಸ್ಟ್ ಸೈಡ್ ಡಿಶ್ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ಗರಂ ಮಸಾಲೆ, ಮೆಣಸಿನ ಹುಡಿ ಎಲ್ಲ ಹಾಕ್ಕೊಂಡೆ. ಇದನ್ನು ಈಗ ಒಂದು ಸ್ವಲ್ಪ ನೀರು ಹಾಕಿ ಒಂದು ಚೆನ್ನಾಗಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಹಾಕ್ಕೊಂಡೆ ನೋಡಿ. 5 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬೇಗನೆ ಬೇಯ್ತದೆ. ಟೊಮೆಟೊ ಬೇಯಲಿಕ್ಕೆ ಉಪ್ಪಂತ ಹಾಕಿದ ಮೇಲೆ ಕೂಡಲೇ ಬೇಯ್ತದೆ. ಹಾಗೆ ವೆಯ್ಟ್ ಲಾಸಲ್ಲಿ ಮಿಡ್ಲಲ್ಲಿ ನೀವು ಮಧ್ಯಾಹ್ನ ನೀರು ಕುಡಿಯೋದನ್ನು ಮರಿಬೇಡಿ. ಹಾಗೆ ಮಧ್ಯಾಹ್ನ ಲಂಚ್ಗಿಂತ ಮೊದಲೇ ನಿಮಗೆ 11 ಗಂಟೆಗೆ ಹಸಿವಾಯಿತು ಅಂತಾದರೆ ಗ್ರೀನ್ ಟೀ ಏನಾದರೂ ಕುಡೀರಿ. ಜಾಸ್ತಿ ಕ್ಯಾಲೋರಿ ಇರುವ ಫ್ರೂಟ್, ಬನಾನಾ ಆ ಥರ ತಿನ್ನಬೇಡಿ ಈ ಡಯಟ್ ಪ್ಲ್ಯಾನಲ್ಲಿ, ಯಾಕೆಂದರೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು 11 ಗಂಟೆಗೆ ಇದರಲ್ಲಿ ಗ್ರೀನ್ ಟೀಯನ್ನು ಕುಡಿಬೋದು. ನಾನು ಒಂದೊಂದು ದಿವಸ ನಿಮಗೆ ಹೀಗೆ ಒಂದು 10 ಡೇಸ್ ಇದ್ದು ಪ್ಲ್ಯಾನ್ ನಿಮಗೆ ಮಾಡ್ತಾ ಹೋಗ್ತೇನೆ. ಆಗ ನಿಮಗೆ ಯಾವ ಥರ ಫುಡ್ ತಗೊಳ್ಬೇಕು ಅಂತ ಐಡಿಯಾಸ್ ಬರ್ತದೆ. 900 ಕ್ಯಾಲೋರೀಸ್ ಫುಡ್ ಇದ್ದು ಡಯಟ್ ಪ್ಲ್ಯಾನ್ ಒಂದು 10 ದಿನ ಮಾಡ್ತೇನೆ, ಯಾಕೆಂದರೆ ನನ್ನ ಸ್ಟಕ್ ಆದ ವೆಯ್ಟನ್ನು ನಾನೀಗ ಕಡಿಮೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಿಮಗೆ ಕೂಡ ಇದು ಉಪಯೋಗ ಆಗಲಿ ಅಂತ ಹೇಳಿ ಈ ಡಯಟ್ ಪ್ಲ್ಯಾನನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ 5-6 ಪೀಸ್ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಒಬ್ರಿಗಾಗುವಷ್ಟೇ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ ಮಾಡುವಾಗ, ಯಾಕೆಂದರೆ ಒಬ್ಬರಿಗೆ ಅಂತ ಹೇಳಿ ನಾವು ಕ್ವಾಂಟಿಟಿ ಹಾಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಹೀಗೆ ಈ ಪಲ್ಯಕ್ಕೆ ಇದನ್ನು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ, ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಚಪಾತಿಗೆಲ್ಲ ಸೈಡ್ ಡಿಶ್ ತುಂಬ ರುಚಿಕರವಾಗಿರ್ತದೆ. ನೋಡಿ ಆಯಿತು, ಇದನ್ನೊಂದು 2 ನಿಮಿಷ ಕೊತ್ತಂಬರಿ ಸೊಪ್ಪೆಲ್ಲ ಮಸಾಲೆ ಜೊತೆ ಮಿಕ್ಸ್ ಆದರೆ ನಮ್ಮ ರುಚಿಯಾದ ಪನ್ನೀರ್ ಸಬ್ಜಿ ರೆಡಿ ಆಯಿತು. ಇಲ್ಲಿ ಎಗ್ ಯೂಸ್ ಮಾಡೋರು ಎಗ್ಗನ್ನು ಯೂಸ್ ಮಾಡ್ಕೊಳ್ಬೋದು. ನೀವು ಎಗ್ಗು ತಿನ್ನುವವರಾಗಿದ್ದರೆ ಎಗ್ಗನ್ನು ಯೂಸ್ ಮಾಡಿ. ಎಗ್ ಕೂಡ ಪ್ರೋಟೀನ್, ನಮಗಿಲ್ಲಿ ಪ್ರೋಟೀನ್ ಬೇಕಾದ್ದು ಇಂಪಾರ್ಟೆಂಟ್, ಹಾಗಾಗಿ ನೀವಿಲ್ಲಿ ಎಗ್ ಬುರ್ಜಿ ಕೂಡ ಮಾಡ್ಕೊಳ್ಬೋದು. ಇದಾಯಿತು ನಮ್ಮದು ಮಧ್ಯಾಹ್ನದ ಲಂಚಿಗೆ. ನಾನು ಏನು ಮಾಡಿದೆ ಅಂತ ಹೇಳಿದರೆ ಚಪಾತಿಯನ್ನು ಮಾಡ್ಕೊಂಡಿದ್ದೇನೆ. ಇಲ್ಲಿ ಚಪಾತಿ ಹಾಗೆ ಸಲಾಡ್ ತಗೊಂಡಿದ್ದೇನೆ, ಕುಕುಂಬರ್, ಅದರ ಜೊತೆಗೆ ಈಗ ಮಾಡಿದಂತಹ ಸಬ್ಜಿಯನ್ನು ಹಾಕ್ಕೊಂಡಿದ್ದೇನೆ.
ಇದಾಗಿತ್ತು ನನ್ನ ಲಂಚ್ ರೆಸಿಪಿ. ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಯಾವ ಥರ ಈ ಡಯಟ್ ಪ್ಲ್ಯಾನ್ ಹೇಗೆ ಏನು, ನೀವೆಷ್ಟು ವೆಯ್ಟ್ ಲಾಸ್ ಮಾಡ್ಬೋದು. ಹಾಗೆ ಥೈರಾಯ್ಡ್, ಈಗ ನಾನು ಇವತ್ತಿನ ಫ್ಯಾಟ್ ಕಟರ್ ಡ್ರಿಂಕ್ ಮಾಡಿದೆ ಅಲ್ಲ, ಅದನ್ನು ಥೈರಾಯ್ಡ್ ಇದ್ದವರು, PCOD ಇದ್ದವರು ಕೂಡ ಕುಡಿಬೋದು, ಏನೂ ತೊಂದರೆ ಇಲ್ಲ. ಅದರಿಂದ ಅವರು PCODಗೆ ಕೂಡ ತುಂಬಾ ಒಳ್ಳೆಯದು, ಥೈರಾಯ್ಡಿಗೆ ಕೂಡ ತುಂಬಾ ಒಳ್ಳೆಯದದ ಫ್ಯಾಟ್ ಕಟರ್ ಡ್ರಿಂಕ್. ಅದನ್ನು ನೀವು ನೈಟ್ ಬೇಕಾದರೂ ಮಾಡಿಕೊಂಡು ಕುಡಿಬೋದು. ಹೊಟ್ಟೆ ಬೊಜ್ಜು ಕಡಿಮೆ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಪೆಪ್ಪರ್, ಶುಂಠಿ ಅದೆಲ್ಲ ಹೊಟ್ಟೆ ಬೊಜ್ಜಿಗೆ ತುಂಬಾ ಒಳ್ಳೆಯದು. ಹಾಗೆ ಒಂದು ಚಪಾತಿ, ಪನ್ನೀರ್ ಸಬ್ಜಿ, ಹಾಗೆ ಸಲಾಡ್, ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ಇದಾದ ನಂತರ ನೆಕ್ಸ್ಟು ಒಂದು 3 ಗಂಟೆ 4 ಗಂಟೆ ಹೊತ್ತಿಗೆ ಈವ್ನಿಂಗ್ ಅಂಥೇಳಿ ನಾನು ಟೀ ಆಗಲಿ ಯಾವುದು ಕೂಡ ಕುಡಿಲಿಲ್ಲ, ರಾಗಿ ಅಂಬಲಿಯನ್ನು ಮಾಡಿಕೊಂಡು ಕುಡಿದೆ. ಇದು ಯಾಕೆ ಅಂತ ಹೇಳಿದರೆ ಮಧ್ಯಾಹ್ನದ ಫುಡ್ ಎಷ್ಟಿತ್ತು ಅಂತ ನೋಡಿದ್ದೀರಲ್ವ, ನಿಮಗೆ ಒಂದು 4 ಗಂಟೆ 5 ಗಂಟೆ ಆಗುವಾಗ ಹಸಿವಾದಾಗೆ ಒಂಥರ ಫೀಲ್ ಆಗ್ತದೆ. ಯಾಕೆಂದರೆ ಇದು ಕ್ಯಾಲೋರೀಸ್ ಡೆಫಿಸಿಟ್ ಒಂದು ಪ್ಲ್ಯಾನ್ ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಕಮ್ಮಿ ಕ್ಯಾಲೋರೀಸ್ ಇದೆ, ಸೊ ನಮಗೆ ಹಸಿವೆ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾನು 4 ಗಂಟೆ ಅಷ್ಟೊತ್ತಿಗೆ 1 ಚಮಚದಷ್ಟು ರಾಗಿ ಹುಡಿಯನ್ನು ಚೆನ್ನಾಗಿ ಕಲಸ್ಕೊಂಡದ್ದು ಫಸ್ಟ್ ನೀರಿಗೆ. ಆಮೇಲೆ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರಿಟ್ಟಿದ್ದೇನೆ, ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ರಾಗಿಯನ್ನು ಬೇಯಿಸ್ಕೊಂಡೆ. ಇದನ್ನು ಒಂದು ಬೌಲ್ಗೆ ಹಾಕೊಂಡೆ. ಬೌಲ್ಗೆ ಹಾಕಿದ ಮೇಲೆ ಇದಕ್ಕೆ ಒಂದು 4 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ಳೋದು. ನೋಡಿ, ದಪ್ಪ ಆಗಿದೆ ಈಗ ರಾಗಿ. ಇದರಲ್ಲಿ ಕ್ಯಾಲೋರಿ ನಿಮಗೆ ತುಂಬಾ ಕಡಿಮೆ ಬರ್ತದೆ. ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನು ನೀವು ತಗೊಳ್ಬೋದು, ಟೀ ಕಾಫಿ ಕುಡಿಯೋದ್ರ ಬದಲಾಗಿ. ನಿಮಗೆ ಟೀ ಕಾಫಿಯೇ ಬೇಕು ಅಂತಾದರೆ ಅದನ್ನಾದರೂ ತಗೊಳ್ಬೋದು. ಬಟ್ ಇದು ಈ ಥರ ನೀವು ರಾಗಿ ಅಂಬಲಿ ಕುಡೀತು ಅಂದರೆ ನಿಮಗೆ ಹೊಟ್ಟೆ ಫಿಲ್ ಆಗ್ತದೆ. ಹಾಗೆ ರಾಗಿ ಅಂಬಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ನೀವು ಕುಡಿಯುವಾಗ ಜಾಸ್ತಿ ಮಾಡಬೇಡಿ. ನಾನಿಲ್ಲಿ 1 ಚಮಚದಷ್ಟು ರಾಗಿ ಪುಡಿಯನ್ನು ತಗೊಂಡದ್ದು. ನೀವು ಜಾಸ್ತಿ 4 ಚಮಚ ರಾಗಿ ಹುಡಿ ಹಾಕಿ ಕಲಸಿ ತುಂಬ ಮಾಡಿ ಕುಡಿಬೇಡಿ, ಆಗ ಕ್ಯಾಲೋರಿ ಕೌಂಟ್ ಜಾಸ್ತಿ ಆಗುತ್ತೆ. ಎಷ್ಟು ನಾನು ಮಾಡ್ತೇನೆ ಎಷ್ಟು ಕುಡಿತೇನೆ, ಆ ಪೋಷನನ್ನು ಗಮನ ಬಿಟ್ಟು ನೋಡಿ, ಎಷ್ಟು ಕುಡಿತೇನೆ ಎಷ್ಟು ಮಾಡ್ತೇನೆ ಅಂತೇಳಿ. ಅದನ್ನು ಸರಿಯಾಗಿ ನೀವು ಫಾಲೋ ಮಾಡಿದರೆ 10 ದಿವಸದಲ್ಲಿ ನಿಮಗೆ ಒಂದು 2ರಿಂದ 3 kg 10 ದಿವಸದಲ್ಲಿ ಖಂಡಿತ ಲಾಸ್ ಆಗ್ತದೆ. ತಿಂಗಳಿಗೆ ನೀವು ಒಂದು 8 kg ಅಷ್ಟಾದರೂ ಈ ಪ್ಲ್ಯಾನಲ್ಲಿ ನೀವು ವೆಯ್ಟ್ ಲಾಸ್ ಆಗ್ಬೋದು, ಪರ್ಫೆಕ್ಟಾಗಿ ನೀವು ಫಾಲೋ ಮಾಡಿದರೆ. ಡೈಲಿ ಚೀಟಿಂಗ್ ಮಾಡೋದು, ಸ್ವೀಟ್ಸ್ ತಿನ್ನೋದು, ಅಥವಾ ಒಂದು ಎಣ್ಣೆಯಲ್ಲಿ ಕರ್ದದ್ದೆಲ್ಲ ಡೈಲಿ ತಿನ್ನೋದು, ಆ ಥರ ಎಲ್ಲ ಮಾಡಿದರೆ ವೆಯ್ಟ್ ಲಾಸ್ ಆಗಲಿಕ್ಕಿಲ್ಲ. ನೀವು ಪರ್ಫೆಕ್ಟಾಗಿ ಇದನ್ನು ಫಾಲೋ ಮಾಡಿದರೆ ಖಂಡಿತ ನೀವು ತಿಂಗಳಿಗೆ ಒಂದು 7-8 kg ಅಷ್ಟಾದರೂ ವೆಯ್ಟ್ ಲಾಸ್ ಆಗ್ಬೋದು. ಅದಾದಮೇಲೆ ಮತ್ತೆ ಡಿನ್ನರಿಗೆ ನೋಡಿ, ಇಲ್ಲಿ ಒಂದು 30 ಗ್ರಾಮಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಒಂದು 5ರಿಂದ 6 ಚಮಚ, ಸಣ್ಣ ಚಮಚದಲ್ಲಿ 6 ಚಮಚ ಅಂತ ಹೇಳ್ಬೋದು. ಹೆಸರು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದು. ಚೆನ್ನಾಗಿ ಬೇಯಿಸ್ಕೊಳ್ಳಿಕ್ಕಿಲ್ಲ, ಒಂದೇ ವಿಸಿಲ್ ಬೇಯಿಸ್ಕೊಳ್ಳೋದು. ಸ್ವಲ್ಪ ಗಟ್ಟಿ ಇರಬೇಕು ಹೆಸರು ಬೇಳೆ, ಯಾಕೆಂದರೆ ನಾವು ಸಲಾಡ್ ಮಾಡ್ಕೊಳ್ಳೋದಲ್ವ, ಅದಕ್ಕೋಸ್ಕರ. ಇಲ್ಲಿ ಸಲಾಡಿಗೆ ತರಕಾರಿ ಟೊಮೆಟೊ ತಗೊಳ್ಬೋದು, ಕ್ಯಾರೆಟ್, ಕ್ಯಾಪ್ಸಿಕಮ್, ನೀರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೇನೆ ನಾನು. ಇವಿಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಹಾಗೆ ಕುಕುಂಬರ್ ಕೂಡ ಸೇರಿಸ್ಕೊಂಡಿದ್ದೇನೆ. ನಿಂಬೆ ಹುಳಿ ರಸವನ್ನು ಹಾಕ್ಕೊಳ್ಬೋದು, ಟೇಸ್ಟಿಗೆ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಿಂಬೆ ಹುಳಿ ಹಾಕೊಂಡ ನಂತರ ನೋಡಿ, ಇಲ್ಲಿ ಹೆಸರು ಬೇಳೆ ಕುಕ್ಕರ್ನಲ್ಲಿ ಇಟ್ಟದ್ದು, ಒಂದೇ ವಿಸಿಲ್, ಜಾಸ್ತಿ ಬೇಯಿಸ್ಕೊಂಡು ಮುದ್ದೆ ಥರ ಮಾಡ್ಕೊಳ್ಬೇಡಿ, ಯಾಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ನಿಮಗೆ ಖಾರಕ್ಕೆ ಹಸಿಮೆಣಸಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡೆ. ಹಸಿಮೆಣಸು ಬಾಯಿಗೆ ಸಿಕ್ಕಿದ್ರೆ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಖಾರ ಆದರೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ನಾನು ಹಸಿಮೆಣಸನ್ನು ಸ್ಕಿಪ್ ಮಾಡೋದು. ಕೆಲವೊಮ್ಮೆ ತುಂಬ ಖಾರ ಇರ್ತದೆ ಹಸಿಮೆಣಸು. ಹಾಗೆ ಇಲ್ಲಿ ಹೆಸರುಬೇಳೆ ನೋಡಿ, ಇಷ್ಟು ಬೆಂದರೆ ಸಾಕು, ಈ ಥರ ತುಂಬ ಮುದ್ದೆ ಥರ ಆಗಬಾರ್ದು. ಆಮೇಲೆ ಹೆಸರುಬೇಳೆ ಬೇಯಿಸಿದ ನೀರುಂಟಲ್ಲ, ಅದನ್ನು ಕೂಡ ಚೆಲ್ಲಬೇಕು ಅಂತೆಲ್ಲ, ಅದನ್ನು ಕೂಡ ಕುಡಿಬೋದು. ಅದರಲ್ಲಿ ಕೂಡ ತುಂಬ ನ್ಯೂಟ್ರಿಷನ್ಸ್ ಇರ್ತದೆ. ನಮಗೆ ಹೆಸರುಬೇಳೆಯಲ್ಲಿ ಬೇಕಾದ ಪ್ರೋಟೀನ್ ಇದೆ. ಹಾಗಾಗಿ ಈ ಡಯಟ್ ಪ್ಲ್ಯಾನ್ ಕ್ವಾಂಟಿಟಿ ಪೋರ್ಷನ್ ಎಲ್ಲ ನೋಡಿಕೊಳ್ಳಿ. ಹಾಗೆ ಏನು ಮಾಡ್ತೇನೆ ಅಂತ ನೋಡಿ, ಇದರಲ್ಲಿ ಎಲ್ಲದರಲ್ಲಿ ಕೂಡ ಪ್ರೋಟೀನ್ ಇನ್ಕ್ಲೂಡ್ ಆಗಿದೆ. ನಾನು ಮಾಡುವ ಪ್ರತಿಯೊಂದು ಫುಡ್ಡಲ್ಲಿ ಕೂಡ ಪ್ರೋಟೀನ್ ಇದೆ. ಹೀಗೆ ಬೇರೆ ಬೇರೆ ರೆಸಿಪೀಸ್ ಇನ್ನೊಂದು 10 ದಿವಸ ಇದೇ ರೀತಿ ಮಾಡಿ ನೋಡುವ, ನಮಗೆ ಹೇಗೆ ರಿಸಲ್ಟ್ ಬರ್ತದೆ ಅಂತ ಹೇಳಿ ನೋಡಬೇಕು. ನೋಡಿ, ಹೆಸರು ಬೇಳೆನ ಇದಕ್ಕೆ ಹಾಕಿದರೆ ನಮ್ಮ ಡಿನ್ನರ್ ಇಷ್ಟೇ. ಇದನ್ನು ಊಟಕ್ಕೆ ನೈಟ್ ಡಿನ್ನರ್ ಆಗಿ ಯೂಸ್ ಮಾಡೋದು. ಹಾಗೆ ಜೊತೆಗೆ ಆ ಹೆಸರುಬೇಳೆ ಬೇಯಿಸಿದ ನೀರನ್ನು ಕೂಡ ಕುಡಿಬೋದು.
ಇಲ್ಲಿ ಹೆಸರುಬೇಳೆ ಹಾಕಿ ಸಲಾಡ್ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ, ಹಾಗೆ ಹೊಟ್ಟೆ ಕೂಡ ಫಿಲ್ ಆಗಿರ್ತದೆ. ಮತ್ತು ನನಗಂತೀಗ ಡಯಟ್ ಮಾಡಿ ಮಾಡಿ ಜಾಸ್ತಿ ಪೋರ್ಷನ್ ತಿನ್ನಲಿಕ್ಕೆ ಆಗೋದಿಲ್ಲ. ನನ್ನ ಹೊಟ್ಟೆ ಅಂದರೆ ಕಡಿಮೆ ಪ್ರಮಾಣ ತಿನ್ನಲಿಕ್ಕೆ ಅಡ್ಜಸ್ಟ್ ಆಗಿದೆ, ಹಾಗಾಗಿ ನನಗೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟು ತಿಂದರೆ ಸಾಕಾಗ್ತದೆ. ನೀವು ಹೇಗೆ ಆಗ್ತದೆ ಅಂತ ನೋಡಿಕೊಳ್ಳಿ. ನೀವು ಈ ಥರ ಡಯಟ್ ಪ್ಲಾನ್ ಸ್ಟಾರ್ಟ್ ಮಾಡುವಾಗ ತುಂಬಾ ಟೇಸ್ಟಿಯಾಗಿತ್ತು ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿ ರುಚಿಯಾದ ಡಯಟ್ ರೆಸಿಪೀಸ್ ಜೊತೆಗೆ, ಹಾಗೆ ವರ್ಕೌಟ್ ಜೊತೆಗೆ, ಹಾಗೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.